ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿಗೆ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಯಾಕೆ ಸೇರ್ಪಡೆಗೊಂಡರು ಮತ್ತು ಮುಂದಿನ ಅವರು ರಾಜಕೀಯ ಭವಿಷ್ಯ ಏನು ಅಂತ ಅವರಿಂದ ಏನು ಸಮಗ್ರವಾಗಿ ಮಾಹಿತಿ ಪಡೆಯೋಣ. ಸರ್, ಈಗ ನೀವು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ್ರಿ, ನಿಮಗೆ ಏನು ಅನಿಸ್ತಾ ಇದೆ? ಏನಿಲ್ಲ, ಅದು ಈಗ ಹೊಸ ಊರ್ಪು ಬಂದೈತಿ. ಸೆಕೆಂಡ್ ಇನ್ನಿಂಗ್ಸಿಗೆ ತಯಾರಾಗಿನಂತ ಅನಿಸ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸಿಗೆ ಇಷ್ಟು ದಿವಸ ಫಸ್ಟ್ ಇನ್ನಿಂಗ್ಸ್ ನಮ್ಮದು ಬಿ ಜೆ ಪಿ ಆಯಿತು, ಅದ್ರದ್ದು ಎಂಡ್ ಸರಿ ಆಗಲಿಲ್ಲ. ಈಗ ಕಾಂಗ್ರೆಸ್ನಾಗೆ ಕೆಲಸ ಮಾಡಿ ಹೊಸ ಎರಡನೇ ಇನ್ನಿಂಗ್ಸಿಗೆ ತಯಾರಾಗಿನಂತ ಅನಿಸ್ತಾ ಇದೆ. ಕಳೆದ 30 ವರ್ಷಗಳಿಂದ ನೀವು ಫಸ್ಟ್ ಇನ್ನಿಂಗ್ಸ್ದಲ್ಲಿ ಇದ್ದೀರಿ. ಈ ಸೆಕೆಂಡ್ ಇನ್ನಿಂಗ್ಸ್ಗೆ ಯಾವ ಥರ ಒಂದು ಹೊಂದಾಣಿಕೆ ಮಾಡ್ಕೊತೀರಿ ಅಂತ? ಏನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಪ್ರಕಾರ ಅವ್ರ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ. ಹೆಂಗೆ ಯಾವ ರೀತಿ ಮುಂಚೆ ಬಿ ಜೆ ಪಿಯಲ್ಲಿ ಮಾಡ್ತಿದ್ದೆ ಆ ರೀತಿ ಕಾಂಗ್ರೆಸ್ಸಲ್ಲಿ ಮಾಡ್ತೀನಿ. ಈಗ ನೀವು ಇಲ್ಲಿವರೆಗೂ ಬಿ ಜೆ ಪಿಯ ಪರವಾಗಿ ಹೆಚ್ಚಿದ್ರಿ ಮತ್ತು ಈಗ ಆ ಕಾಂಗ್ರೆಸ್ ಪರವಾಗಿ ಈಗ ನೀವು ಪ್ರಚಾರ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ನೀವು ಪ್ರಚಾರ ಮಾಡ್ತೀರಿ ಮತ್ತು ಏನಂತ ನೀವು ಮತದಾರ ಮುಂದೆ ಹೋಗ್ತೀರಿ ಅಂತ? ಕಾಂಗ್ರೆಸ್ಸಿದ್ದು ಕಾರ್ಯಕ್ರಮಗಳದಾವ. ಈಗ ನಮ್ಮ 5 ಗ್ಯಾರಂಟಿ ಸ್ಕೀಮ್ಸ್ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ಫ್ರೀ ಬಸ್ ಇರ್ಬೋದು ಮಹಿಳೆಯರಿಗೆ, ಆಮೇಲೆ ಎಲ್ಲ ಬಡ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಪ್ರತಿ ತಿಂಗಳ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿರ್ಬೋದು, ಆಮೇಲೆ ಕರೆಂಟ್ ಬಿಲ್ ಫ್ರೀ ಆಗಿರ್ಬೋದು, ಆಮೇಲೆ 10 kg ಅಕ್ಕಿ ಕೊಡೋದಾಗಿರ್ಬೋದು, ಆಮೇಲೆ ನಿಮ್ಗೆ ಇನ್ನೊಂದು ನಿರುದ್ಯೋಗಿ ಭತ್ಯೆ ಕೊಡಿರ್ಬೋದು. ಆ ಕಾರ್ಯಕ್ರಮಗಳನ್ನು ಮುಂದಿಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸರ್, ಈಗ ನಿಮಗೆ ಈ ಇಲೆಕ್ಷನ್ ಸಂಬಂಧಪಟ್ಟಂಗೆ ಏನು ಸಂಸದರಾಗಲಿ ಮತ್ತು ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾಗಲಿ ರಾಜ್ಯ ನಾಯಕರು ಯಾರಾಗಲಿ ನಿಮಗೆ ಮತ್ತೆ ವಾಪಸ್ ಬರ್ರಿ, ನಮ್ಮ ಜೊತೆ ಬರ್ರಿ, ಮತ್ತೆ ಪ್ರಚಾರಕ್ಕೆ ಬರ್ರಿ ಅಂತ ಯಾರಾದರೂ ಆಹ್ವಾನ ಮಾಡಿದ್ರು? ಇಲ್ಲ, ಯಾರೂ ಆಹ್ವಾನ ಮಾಡಿಲ್ಲ. ಈಗ ಗದ್ದಿಗೌಡರು ಸಹ ನಿಮಗೇನು ಮಾತಾಡಿಲ್ಲ ಇದ್ರ ಬಗ್ಗೆ? ಇಲ್ಲ, ಮಾತಾಡಿಲ್ಲ. ಈಗ ನೀವು ಮುಂದೆ ನಿಮ್ಮ ತೀರ್ಮಾನ ಏನು? ಮುಂದೆ ರಾಜಕೀಯ ನಿಮ್ಮ ಭವಿಷ್ಯ ಏನಂತ ನೀವು ಕಂಡ್ಕೊಂತೀರಿ ಕಾಂಗ್ರೆಸ್ ಪಕ್ಷದಲ್ಲಿ? ಏನಿಲ್ಲ, ಈಗ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಫಸ್ಟ್ ಕಾರ್ಯಕರ್ತ ಪಕ್ಷಕ್ಕಾಗಿ ದುಡಿತೀನಿ. ಇನ್ನೊಂದು ಈಗ ಈಗ ನೀವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿರೋ ಹಿನ್ನೆಲೆಯಲ್ಲಿ ಮುಂಬರುವ ದಿನಮಾನದಲ್ಲಿ ವಿಧಾನಸಭೆ ಬಂದಾಗ ನೀವು ಸ್ಪರ್ಧೆ ಹಾಕಿರಿ ಅನ್ನೋದು, ಅಂದ್ರೆ ಸೋದರೊಡೆ ಮತ್ತೆ ಸ್ಪರ್ಧೆ ಏರ್ಪಡುತ್ತೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆ ಥರ ಏನಿಲ್ಲ. ನಾನು ಮೊದಲು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಇನ್ನೊಂದು ಸರ್, ಈಗೆಲ್ಲ ದೇಶದಲ್ಲಿ ಮೋದಿ ಅವರ ಹವಾ ಸಾಕಷ್ಟಿದೆ. ಮತ್ತೆ ಪ್ರಧಾನಮಂತ್ರಿ ಮೋದಿ ಆಗ್ಬೇಕಂತ ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೀವು ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ಅಭಿಪ್ರಾಯ ಅಲ್ಲ, ಅದು ಮೋದಿಯವರ ಹವಾ ಕರ್ನಾಟಕದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಅದು ನಮಗೆಲ್ಲೂ ಕಾಣ್ತಾನೆ ಇಲ್ಲ. ಅವರು ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ನಿಮ್ಗೆ ಅನಿಸ್ತಾ ಇದೆ ಅಂತ? ನಮ್ಮ ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಅವ್ರು ಆಗ್ತಾರೆ ಪ್ರಧಾನಮಂತ್ರಿ. ಮೋದಿಯವರು ಆದ್ರೆ ನಿಮಗೆ ಚಲೋನೋ ಅಥವಾ ಏನು ಬೇಡ ಅಂತ ಅನ್ಸುತ್ತೆ? ಇಲ್ಲ, ನಮ್ಮ ಪಕ್ಷದವ್ರು ಯಾರನ್ನ ಪ್ರಧಾನಮಂತ್ರಿ ಅಂತ ಮಾಡ್ತಾರೋ ಅವ್ರು ಪ್ರಧಾನಮಂತ್ರಿ ಆಗ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಸಹ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ವಿಚಾರದಾಗ ಚರ್ಚೆ ಆಗ್ತದೆ. ರಾಹುಲ್ ಗಾಂಧಿ ಆದ್ರೆ ಎಷ್ಟು ಯೋಗ್ಯ ಅನಿಸುತ್ತೆ ನಿಮ್ಗೆ? ಆಗ್ಬೋದು, ಅದೇನು ತಪ್ಪಲ್ಲ, ಅವರು ಯೋಗ್ಯ ಅದಾರ ಅದಕ್ಕೆ. ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಮುಂದೆ ಏನಾದರೂ ಭವಿಷ್ಯ ಕೊಂಡುಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಅಧಿಕಾರಕ್ಕೆ ಆಸೆ ಪಡ್ತೀರಾ ಏನು? ಈ ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ನಾನು ಇನ್ನೂ 2 ದಿವಸ ಜಾಯ್ನ್ ಆಗಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ದುಡಿತೀನಿ. ಈ ಸಲ ಈ ಕಾಂಗ್ರೆಸ್ ಪಕ್ಷ ಎಷ್ಟು ಅಂತರಗಳಿಂದ ಗೆಲ್ಲಬಹುದು ಅಂತ ನಿಮಗೆ ಲೆಕ್ಕಾಚಾರ? ನನ್ನ ಲೆಕ್ಕದ ಪ್ರಕಾರ ಸುಮಾರು 50,000 ಅಂತರದಿಂದ ಕಾಂಗ್ರೆಸ್ ಗೆಲ್ಲುತ್ತೆ. ಇದು ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮನದಾಳದ ಮಾತು.